ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹಾಗೂ ನಮ್ಮ ಕೃಷ್ಣ ಜನ್ಮಾಷ್ಟಮಿ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇವತ್ತು ಗಣರಾಜ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ನಮ್ಮದು ಕೃಷ್ಣ ಜನ್ಮಾಷ್ಟಮಿ ಒಂದೇ ದಿನ ಬಂದಿರುವುದರಿಂದ ತುಂಬ ಕಷ್ಟದ ಕೆಲಸ ಇವತ್ತು. ಯಾಕಂದರೆ ಕೃಷ್ಣ ಜನ್ಮಾಷ್ಟಮಿ ಮಕ್ಕಳಿಗೆ ಒಂದು ತುಂಬ ಚೆನ್ನಾಗಿ ಸ್ಕೂಲಲ್ಲಿ ಪ್ರೋಗ್ರಾಮ್ ಎಲ್ಲ ಇರ್ತಿತ್ತು. ಇದು ಒಂದೇ ದಿನ ಬಂದಿರೋದರಿಂದ ತುಂಬ ಅದೊಂದು ಬೇಜಾರಿನ ವಿಷಯನೇ ಆಗಿರ್ಬೋದು ಅಂತ ಅನ್ಕೋತೀನಿ. ನಾನು ಎರಡೂ ಸೆಲೆಬ್ರೇಷನ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ತುಂಬ ಒಂದು ಬೇಜಾರಿನ ವಿಷಯನೇ ಆಗಿರ್ಬೋದು. ನೋಡಬೇಕು ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿನ ಎಲ್ಲೆಲ್ಲಿ ಏನಿದೆ, ಮಡಿಕೆ ಹೊಡೆಯುವುದು ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಷ್ಟೇಮಿಗೆ ನೋಡಬೇಕು ಹೋಗಿ ಏನೆಲ್ಲ ಇರುತ್ತೆ ಅಂತ. ಈಗ ನಾನೊಂದು ಹೋಳಿಗೆ ರೆಸಿಪಿಯನ್ನು ಮಾಡ್ತೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸಿಂಪಲ್ಲಾಗಿ, ನಾನು ಹೆಚ್ಚಾಗಿ ಮಾಡೋದಿಲ್ಲ. ಇದೊಂದು ನೋಡುವ ನಿಮಗೆ ರೆಸಿಪಿ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸುವಂತ ಇದನ್ನು ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀನಿ. ಹೋಳಿಗೆ ರೆಸಿಪಿಯನ್ನು ಹೋಳಿಗೆ ಮಾಡಲಿಕ್ಕೆ ನಾನು ಹೂರ್ಣವನ್ನು ರೆಡಿ ಮಾಡಬೇಕು. ಈಗ ನಾನು ಅದಕ್ಕೆ ಹೋಳಿಗೆ ಹಿಟ್ಟನ್ನು ಕಲಿಸಬೇಕು ಮತ್ತು ಹೂರ್ಣಕ್ಕೆ ರೆಡಿ ಮಾಡಬೇಕು. ನೋಡಿ, ನಾನು ನೀರು ಕುದೀಲಿಕ್ಕೆ ಇಟ್ಟಿದ್ದೀನಿ. ನಾನು ಯಾಕಂದರೆ ನೀರಲ್ಲಿ ಕುದೀಲಿಕ್ಕೆ ಇಟ್ಟಿದ್ದಂತೆ ಯಾಕಂದ್ರೆ ಅಂತ ನಾನು ಹೋಳಿಗೆಯನ್ನು ಹೂರ್ಣವನ್ನು ನಾನು ಕುಕ್ಕರಲ್ಲಿ ಇದು ಮಾಡೋದಿಲ್ಲ, ಡೈರೆಕ್ಟಾಗಿ ತೋಪಲ್ಲಿ ಬೇಯಿಸ್ತೀನಿ. ಚೆನ್ನಾಗಿರುತ್ತೆ, ರುಚಿ ಟೇಸ್ಟ್ ಬರುತ್ತೆ ಅಂತ ತೊಳೆದುಕೊಂಡು ಇಟ್ಟಿದ್ದು ಕಡಲೆಬೇಳೆಯನ್ನು ಹಾಕ್ತೀನಿ. ಮಗನಿಗೆ ತುಂಬ ಇಷ್ಟ, ಅದಕ್ಕೆ ಮಾಡಿಕೊಡುವಂಥ ಖಾಲಿ ಮೈದಾ ಹಿಟ್ಟನ್ನೇ ಬಳಸಿ ಮಾಡುವಂಥದ್ದು ಇದು. ನಾನು ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡ್ತೀನಿ. ಇವತ್ತು ಮೈದಾ ಹಿಟ್ಟಲ್ಲಿ ಮಾಡುವಂಥ ಚೆನ್ನಾಗಿರುತ್ತೆ. ಅದು ಗೋಧಿ ಹಿಟ್ಟಿಯಲ್ಲಿ ಅಷ್ಟು ಟೇಸ್ಟಾಗಿ ಬರೋಲ್ಲ. ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆಯನ್ನು ಯೂಸ್ ಮಾಡಿ ಮಾಡ್ತೀನಿ. ಇದು ಚೆನ್ನಾಗಿ ಇದಕ್ಕೆ ಎಣ್ಣೆ ಹಾಕ್ತೀನಿ, ಸ್ವಲ್ಪ ಎಣ್ಣೆ, ಹಾಗೆಯೇ ಸ್ವಲ್ಪ ಅರಿಶಿನವನ್ನು ಹಾಕಿ ಬೇಯಕ್ಕೆ ಇಡ್ತೀನಿ. ಸ್ವಲ್ಪ ಅರಿಶಿನ ದುಡಿ ಹಾಕಿ ಬೇಯಲಿಕ್ಕೆ ಇಡುವ. ಮಗ ಯಾವಾಗಲೂ ಅಂತಿದ್ದಾನೆ, ಅಮ್ಮ ಮಾಡಿಕೊಡಮ್ಮ ಅಂತ. ಅವನಿಗೆ ತುಂಬ ಅಂದರೆ ತುಂಬ ಇಷ್ಟ, ದೊಡ್ಡ ಮಗನಿಗೆ. ಸ್ವಲ್ಪ ಅರಿಶಿನ ನುಡಿ ಹಾಕಿ ಬೇಯಿಸಬೇಕು. ಮತ್ತು ಸಂಜೆಗೆ ನನಗೆ ಹೋಗ್ಲಿಕ್ಕಿದೆ ಅಲ್ಲಿಗೆ, ಕೃಷ್ಣ ಜನ್ಮಾಷ್ಟಮಿ ಅಲ್ಲಿಗೆ. ಚೆನ್ನಾಗಿ ಬೇಯಲಿ ಇದು. ಕುದಿಯುವ ನೀರಿಗೆ ಹಾಕಬೇಕು. ಸ್ವಲ್ಪ ನೆನೆಸಿಟ್ಟಿದ್ದೀನಿ ನಾನು, ಬೇಗ ಬೇಯಲಿ ಅಂತ. ಒಂದು 20-25 ನಿಮಿಷ ಆದರೂ ಬೇಯಲೇಬೇಕು ಖಂಡಿತವಾಗ್ಲೂ. ಇದು ಬೇಯಲಿ. ಹೂರ್ಣ ರೆಡಿ ಮಾಡುವ, ಹೂರ್ಣ ಎಲ್ಲ ಹಿಟ್ಟು ರೆಡಿ ಮಾಡುವ. ಅದಕ್ಕೆ ಈಗ ತುಂಬ ಬೇಯಬಾರ್ದು ಇದು ನೊರೆ ಎಲ್ಲ ತೆಗಿಬೇಕು. ನೊರೆ ಎಲ್ಲ ತೆಗಿಬೇಕು, ಅದು ಇರಬಾರ್ದು. ಈಗ ಬೆಂದಿಲ್ಲ ಅಂತ ಅನಿಸುತ್ತೆ. ಒಂದು 20 ನಿಮಿಷ ಅಂತೂ ಖಂಡಿತ ಬೇಕು. ಸ್ವಲ್ಪ ಬೇಯಲಿಕ್ಕೆ ಬಾಕಿ ಇದೆ ನೋಡಿ, ಬೇಯಲಿ ಅದು. ನೊರೆ ಬರುತ್ತೆ ಅಲ್ವಾ, ಇದೆಲ್ಲ ನೊರೆಯನ್ನೆಲ್ಲ ತೆಗಿಬೇಕು, ದೇಹಕ್ಕೆ ಒಳ್ಳೆಯದಲ್ಲ. ಹಾಗೆ ಬೇಯಲಿ ಅದು. ಈಗ ನಾನು ಹೂರ್ಣ ರೆಡಿ ಮಾಡ್ತೀನಿ. ನೋಡಿ, ನಾನು ಹೋಳಿಗೆ ರೆಡಿ ಮಾಡಲಿಕ್ಕೆ ಒಂದು ಕಪ್ ಮೈದಾ, ಅದೇ ಕಪ್ಪಲ್ಲಿ 1 ಕಪ್ಪು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ. ಚಿರೋಟಿ ರವೆ ಹಾಗೆ ಸ್ವಲ್ಪ ಕಲರಿಗೆ ಅರಿಶಿನ ಹಾಕಬೇಕು, ಕಲರ್ ಬರಬೇಕಲ್ವಾ. ಸ್ವಲ್ಪ ಸ್ಪೂನಷ್ಟು ಚೂರು ಉಪ್ಪು ಹಾಕಬೇಕು, ಚೂರು ಉಪ್ಪು. ಈಗ ಒಂದು ಸ್ಟ್ಯಾಂಡ್ ತಗೋಬೇಕಂತ ಇದ್ದೀನಿ. ಒಂದು ಸರ್ತಿ ಮೌನ ಆಗಲಿ ಅಂತ ಸುಮ್ಮನೆ ಇದ್ದೀನಿ. ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕಬೇಕಂತ ಏನಿಲ್ಲ, ಸ್ವಲ್ಪ ಹಾಕ್ತೀನಿ ನಾನು. ಇದನ್ನು ಹಲ್ದಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ.
ಯಾಕಂದರೆ ಎಲ್ಲ ಕಡೆ ಹೋಗಬೇಕಲ್ವ, ಅದಕ್ಕೆ. ಕೇವಲ ಮೈದಾದಿಂದ ಮಾಡ್ಬೋದು. ನಾನು ಚಿರೋಟಿ ರವೆ ಜಾಸ್ತಿ, ಒಂದು ಕಪ್ಪು ಅದನ್ನು ಹಾಕಿದ್ದೀನಿ. ಚೆನ್ನಾಗಿ ಮಾಡುವ. ನಾನು ಹೀಗೇ ಮಾಡೋದು ಯಾವಾಗಲೂ. ಮುಂಚೆ ಸರಿಯಾಗಿ ಬರ್ತಿರಲಿಲ್ಲ, ಈಗ ಚೆನ್ನಾಗಿ ಬರ್ತಿದೆ ನಾನು ಮಾಡುವ. ಆಯಿತು. ಸ್ವಲ್ಪವೇ ನೀರು ಹಾಕಿ ಕಲಿಸ್ಕೊಳ್ಳುವ. ಸ್ವಲ್ಪ ನೀರು ಹಾಕಿ, ಒಮ್ಮೆಲೆ ಹಾಕಬೇಡಿ ನೀರು. ಗೊತ್ತಿಲ್ಲದವರಿಗೆ ಎಲ್ರಿಗೂ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುವ ವಿಷಯನೇ ಇದು. ಆದರೂ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಹಾಕುವ. ಮಕ್ಕಳು ಪಾಪ ಇಷ್ಟಪಡ್ತಾರಲ್ವ ತಿನ್ನಿ ಅಂತ. ದೊಡ್ಡ ಮಗನಿಗೆ ತುಂಬ ಇಷ್ಟ. ಅವನಿಗೆ ಮೊನ್ನೆಯಿಂದ ಅಂತಿದ್ದಾನೆ ಅಮ್ಮ ಮಾಡಮ್ಮ ಅಂತ. ನನಗೆ ಮಾಡಲಿಕ್ಕೆ ಟೈಮ್ ಇಲ್ಲ, ಅದಕ್ಕೆ ಇವತ್ತು ಮಾಡುವ ಅಂತ. ಇದು ರವೆ ತಗೊಂಡಿದ್ದರಿಂದ ನೀರು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ರವೆ ಮೆಲ್ಟ್ ಆಗಬೇಕಲ್ವ, ಅದಕ್ಕೆ. ಚಪಾತಿ ಹಿಟ್ಟಿಗಿಂತ ಮೆದುವಾಗಿರಬೇಕು, ಗಟ್ಟಿ ಇರಬಾರ್ದು. ಸ್ವಲ್ಪ ನೀರೇ ಇರಬೇಕು. ಇದು ಕಲಿಸ್ಕೊಂಡು ಬರ್ತೀನಿ ನೋಡಿ. ಇದಕ್ಕೆ ಎಣ್ಣೆ ಹಾಕ್ತೀನಿ ಆಯಿತಾ. ಎಣ್ಣೆ ಹಾಕಿ ನಾದುವ. ಈಗ ಒಂದು ಕೆಲಸ ಮಾಡ್ತೀನಿ, ನಾದ್ಕೊಂಡು ಬರ್ತೀನಿ ನಾನು. ನೋಡಿ ಚೆನ್ನಾಗಿ ಇದು ಆಯಿತು, ಚೆನ್ನಾಗಿ ಆಯಿತು ನೋಡಿ. ಸಾಸಿವೆ, ಮಗ ಸಾಸಿವೆ ತೆಗ್ದ ನೋಡಿ. ಅದಕ್ಕೆ ನೀನು ಎಣ್ಣೆ ಹಾಕಿ ಒಂದು 2 ಗಂಟೆ ಬಿಡ್ತೀನಿ. 2 ಗಂಟೆ ಗಾಳಿ ಆಡೋದಾಗೆ ಇರಬೇಕು. ಮುಚ್ಚಿಡಬೇಕು, ಸ್ವಲ್ಪನೂ ಗಾಳಿ ತಗೋಬಾರ್ದು. ಮುಚ್ಚಿಡ್ತೀನಿ. 2 ಗಂಟೆ ನಂತರ ನಿಮಗೆ ಸಿಗ್ತೀನಿ. ಇದು ಕೂಡ ಬೇಯ್ತಾ ಬಂತ ಏನೋ ನೋಡುವ. ಬೆಂದಿದೆ ನೋಡುವ. ಸ್ವಲ್ಪ ಬಾಕಿದೆ, ಸ್ವಲ್ಪ ಬೇಯಲಿಕ್ಕೆ. ಕುಕ್ಕರಲ್ಲಿ ಆದರೆ ಬೇಗ ಬೇಯ್ತಿತ್ತು ನೋಡಿ. ಸ್ವಲ್ಪ ಬಾಕಿದೆ ನೋಡಿ. ಒಂದೊಂದು ಬೇಯ್ದಿದೆ, ಒಂದೊಂದು ಬೇಯ್ದಿಲ್ಲ. ಸ್ವಲ್ಪ ಒಂದು 10 ನಿಮಿಷ ಬೇಯಲಿ, ಮತ್ತೆ ತೆಗೆಯುವ. 10 ನಿಮಿಷ ಬಿಟ್ಟು. ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇಷ್ಟು ಬೆಂದರೆ ಸಾಕು. ಇದನ್ನು ಬಸಿಯುವ. ಇಷ್ಟು ಬೆಂದರೆ ಸಾಕು. ಸ್ಟವ್ ಆಫ್ ಮಾಡ್ತೀನಿ. ಅಷ್ಟು ಬೇಯಲಿ. ಇದನ್ನು ಬಸಿಬೇಕು. ಅದರಲ್ಲಿ ಇಟ್ಟು ಮತ್ತೆ ಬೆಂದು ಹೋಗುತ್ತೆ. ಅದಕ್ಕೋಸ್ಕರ ಅದನ್ನು ಸಾರು ಮಾಡ್ಬೋದು. ಅದನ್ನು ನೀರನ್ನು ಬಿಸಾಡಬಹುದು. ಹೇಗೆ ಅನಿಸುತ್ತೆ ಆಗ ಮಾಡಿ. ಹಾಗೆಯೇ ಯೂಸ್ ಕೂಡ ಮಾಡ್ಕೋಬಹುದು. ಹೋಳಿಗೆ ಸಾರು ಮಾಡ್ಬೋದು. ನಾವು ಹೋಳಿಗೆ ಸಾರು ಮಾಡಲಿಕ್ಕೆ ಮೊದಲು ನಾನು ತುಪ್ಪ ಹಾಕಿ ತಿನ್ನೋದು ನನಗೆ ತುಂಬ ಇಷ್ಟ. ತುಪ್ಪ ಹಾಕಿ ತಿನ್ನೋದಂದರೆ. ಕೆಲಸ ಎಲ್ಲ ಆಗಲಿಲ್ಲ, ತುಂಬ ಕೆಲಸ ಇದೆ ನೋಡಿ. ನಾನು ಬಸಿತೀನಿ. ನಾನು ಮೊದಲು ನೀರಿನ ಬಸಿ ಎಲ್ಲ ಹೋಗಬೇಕು. ತುಂಬ ಬಿಸಿ ಇದೆ. ಸಣ್ಣಗೆ ಆಗಬೇಕು. ತಣ್ಣಗೆ ಹಾಕ್ತಿಲ್ಲ, ಸಣ್ಣಗೆ ಬಸ್ಕೊಂಡು ಬಂದೆ ಅಲ್ವಾ. ನೀರಿನ ಪಸೆ ಎಲ್ಲ ತೆಗೆದುಕೊಂಡು ಬಂದೆ ನೋಡಿ. ಹಾಕು ಇದಕ್ಕೆ ನೋಡಿ. ಚೆನ್ನಾಗಿ ಬೆಂದಿದೆ ನೋಡಿ. ಇಷ್ಟು ಬೆಂದರೆ ಸಾಕು. ಇಷ್ಟು ಸಾಕು. ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಬೋದು. ನಾನು ಆರ್ಗಾನಿಕ್ ಬೆಲ್ಲ, ಇದು ಪುಡಿ ಬೆಲ್ಲವನ್ನು ಹಾಕ್ತೀನಿ. ಪುಡಿಯಾಗಿರುತ್ತೆ. ಯಶೋ ಸಿಹಿ ಕಡಿಮೆ ಇದು. ಅಲ್ಲ ಗೊಚ್ಚು ಸಿಹಿ ಸ್ವಲ್ಪ ಕಡಿಮೆ. 1.5 ಕಪ್ ಹಾಕಿದ್ದೀನಿ. ಸಿಹಿ ಕಡಿಮೆ ಆಗಿದ್ದರಿಂದ ಬೆಲ್ಲ ಜಾಸ್ತಿ ಹಾಕ್ತೀನಿ ನಾನು.
ಹೀಗೆ ತೆಂಗಿನ ತುರಿ 1 ಕಪ್ಪು, ಮತ್ತು ಏಲಕ್ಕಿ ಪೌಡ್ರು ಹಾಕ್ತೀನಿ 1 ಸ್ಪೂನಷ್ಟು. ಇದನ್ನು ಸ್ವಲ್ಪ ಮಿಕ್ಸಿ ಮಾಡಿ ಬಿಸಿ ಮಾಡುವ. ಮಕ್ಕಳಿಗೆ ಎಷ್ಟು ಅಂದ್ರೆ ಅಷ್ಟೇ. ಟಿವಿ ಆವಾಜ್ ಕಮ್ಮಿ ಮಾಡಿ ಅಂತ ಅನ್ವಿತಾ. ಏಯ್, ಇದನ್ನು ಮಿಕ್ಸ್ ಮಾಡುವ ಚೆನ್ನಾಗಿ. ಬೆಲ್ಲ ಮಾತ್ರ ಕಲರ್ ಚೇಂಜ್ ಬೆಲ್ಲ. ಇದು ಬೆಲ್ಲ ಚೆನ್ನಾಗಿ ಮಕ್ಕಳಿಗೆ ಒಳ್ಳೆಯದು ದೇಹಕ್ಕೆ, ಅದಕ್ಕೆ ಆರ್ಗಾನಿಕ್ ಬೆಲ್ಲವನ್ನೇ ನಾನು ಯೂಸ್ ಮಾಡೋದು ಹೆಚ್ಚಾಗಿ. ಕಲರ್ ಮಾತ್ರ ಚೇಂಜ್ ಬರುತ್ತೆ, ಏನು ಮಾಡಲಿಕ್ಕಾಗಲ್ಲ, ಪರವಾಗಿಲ್ಲ. ವೈಟ್ ಕಲರ್ ಬಂದದ್ದೆಲ್ಲ ಅಷ್ಟು ಒಳ್ಳೇದಿರೋದಲ್ಲ, ದೇಹಕ್ಕೆ ಒಳ್ಳೆಯದೂ ಅಲ್ಲ. ನಾನು ಈ ಗ್ಯಾಸಲ್ಲಿ ಇಡ್ತೀನಿ, ಸ್ವಲ್ಪ ತುಂಬ ಸ್ಲೋ ಇದೆ. ಇದರಲ್ಲಿಡುವ, ಅದು ತುಂಬ ಸ್ಲೋ. ಚೆನ್ನಾಗಿ ನೀರಾಗಬೇಕು ಬೆಲ್ಲ. ಒಲಿಗೆ ಕಲರ್ ಚೇಂಜ್ ಆಗಲ್ಲ. ಹಾಕ್ಕೊಂಡು ಬರ್ತೀನಿ ನೋಡಿ. ಬೆಲ್ಲ ಎಲ್ಲ ಆಗಿದೆ. ಇದು ಕಪ್ಪು ಹೇಗೆ ಬಂತಂದರೆ, ಇದು ಕಪ್ಪು ಬೆಲ್ಲ ಹಾಕಿದ್ದು ನಾನು, ಆರ್ಗಾನಿಕ್ ಬೆಲ್ಲ. ಇದು ಇನ್ನು ತಣ್ಣಗಾಗಿ ಬಿಟ್ಟು ರುಬ್ಕೊಳ್ಳುವ. ಕಪ್ಪು ಬೆಲ್ಲ ಹಾಕಿದ ಕಾರಣ ಇದು ಕಪ್ಪಗಾಗಿ ಬಂದಿದೆ. ಯಾರು ಏನು ಅನ್ಕೋಬೇಡಿ, ದೇಹಕ್ಕೂ ಕೂಡ ಒಳ್ಳೆಯದಲ್ವಾ, ಅದಕ್ಕೆ ಕಪ್ಪು ಬೆಲ್ಲ ಹಾಕಿದ್ದೀನಿ. ಟೇಸ್ಟಿ ಸ್ವಲ್ಪ ಸಿಹಿ ಕಡಿಮೆ ಇರುತ್ತೆ. ಇದು ಆರ್ಗಾನಿಕ್ ಬೆಲ್ಲ. ಇದು ನೋಡಿ, ಇದು ತಣ್ಣಗೆ ಆಯಿತು. ಇದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ರುಬ್ಕೊಂಡು ಬರ್ತೀನಿ. ಮಿಕ್ಸಿಗೆ ಹಾಕ್ತೀನಿ, ಸ್ವಲ್ಪ ಹಾಕಿ ರುಬ್ಕೊಂಡು. ನೀರು ಹಾಕಬಾರ್ದು, ರುಬ್ಕೊಂಡು ಬರುವ. ನೀರು ಹಾಕ್ಲಿಕ್ಕಿಲ್ಲ. ನೋಡಿ, ಹೂರಣವನ್ನು ರುಬ್ಕೊಂಡು ಬಂದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲವನ್ನು ರುಬ್ಬಿದೆ. ಈಗ ಒಂದೊಂದೇ ಉಂಡೆ ಮಾಡುವ. ನಮಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡುವ. ಚೆನ್ನಾಗಿ ನೋಡಿ, ಉಂಡೆಗೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈಗ ಎಷ್ಟು ಬೇಕೋ ಅಷ್ಟಕ್ಕೆ ಉಂಡೆ ಮಾಡ್ತೀನಿ. ಚೆನ್ನಾಗಿ ಬರುತ್ತೆ ನಾವು ಉಂಡೆ ಚೆನ್ನಾಗಿ ಬಂದರೆ ನೋಡಿ. ಏನಿರಬೇಕು, ಈ ಥರ ಇರಬಾರ್ದು. ಉಂಡೆ ಮಾಡ್ಕೊಂಡು ಬರ್ತೀನಿ ನೋಡಿ. ಇದು ಚೆನ್ನಾಗಿ ಆಗಿದೆ. ನೋಡಿ ಹೀಗೇನಿರಬೇಕು. ಇದಾಗಬಾರ್ದು. ತುಂಬ ಚೆನ್ನಾಗಿದೆ. 2 ಗಂಟೆ ಬಿಟ್ಟು ಮಾಡ್ತಿದ್ದೀನಲ್ವ, ತುಂಬ ಚೆನ್ನಾಗಾಗಿದೆ. ಸ್ವಲ್ಪ ನಾದ್ಕೊಳ್ಳುವ. ಉಂಡೆ ಮಾಡ್ಕೊಂಡು ಬರ್ತೀನಿ. ಹೋಳಿಗೆ ಕವರ್ ಇಲ್ಲದ ಕಾರಣ ಇದರಲ್ಲಿ ತಗೊಳ್ತೀನಿ. ಒಂದು ಇಟ್ಟು ತೊಟ್ಟೆಯಲ್ಲೇ ಹಾಕೋದು ನಾನು. ಬರುತ್ತೆ. ಇಲ್ಲೆಲ್ಲ ಉಂಡೆ ಎಲ್ಲ ಮಾಡಿ ಇಟ್ಟಿದ್ದೀನಿ ನೋಡಿ. ಉಂಡೆ ಸ್ವಲ್ಪ ದೊಡ್ಡದಾಯಿತು ಅಂತ ಅನ್ಕೋತೀನಿ. ಸ್ವಲ್ಪ ತೆಗಿಬೇಕು. ದೊಡ್ಡದಾದರೆ ಹೊರಗಡೆ ಎಲ್ಲ ಬರುತ್ತೆ.
ಸಣ್ಣ ಉಂಡೆ ತೆಗಿತೀನಿ, ಮಾಡ್ತೀನಿ. ಒಂದು ನಿಮಿಷ, ಒಂದು ಕೈಯಲ್ಲಿ ಆಗೋದಿಲ್ಲ. ನಾವು ಈಗ ಉಳಿದದ್ದು ಮೇಲೆ ಇದ್ದದ್ದು ಸ್ವಲ್ಪ ತೆಗೆದು ಬಿಡಬೇಕು. ಅದು ಬ್ಯಾಕ್ ಕ್ಯಾಮರಾದಲ್ಲಿ ಒಂದು ಕೈಯಲ್ಲಿ ಆಗೋದಿಲ್ಲ, ನನ್ನ ಹತ್ರ ಇದು ಸ್ಟ್ಯಾಂಡ್ ಇಲ್ಲ ಅಲ್ವಾ. ತೊಟ್ಟೆಯಲ್ಲಿ ಚೆನ್ನಾಗಿ ಆಗುತ್ತೆ. ಕೆಲವರು ಅನ್ಕೋಬೋದು ಹೇಗೆ ಆಗುತ್ತೆ ತೊಟ್ಟೆಯಲ್ಲಿ ಅಂತ. ಚೆನ್ನಾಗಿ ಆಗುತ್ತೆ. ಎಲ್ಲ ಕಡೆ ಹೋಗಬೇಕು ಹೂರ್ಣ. ಮನಸ್ಸು ಬಂದರೆ ಯಾವುದ್ರಲ್ಲಿ ಕೂಡ ಮಾಡ್ಬೋದು. ತೊಟ್ಟೆನೂ ಆಗುತ್ತೆ, ಪಿಟ್ಟೇನೂ ಆಗುತ್ತೆ. ಇದಕ್ಕೂ ಇದು ಮಾಡಬೇಡಿ, ನೀವು ಯಾಕೆ ಹೇಗೆ ಮಾಡಿದ್ರಿ ಅದಕ್ಕೆ ಹೇಗೆ ಮಾಡಿದ್ರಿ ಅಂತ ಕೆಲವರೊಬ್ಬರು ಇದ್ದಾರೆ ಹಾಗೆ ಮಾತಾಡುವವರು. ಏನು ಮಾಡಿದ್ರು ತಪ್ಪು. ಚೆನ್ನಾಗಿ ಆಗುತ್ತೆ. ಹೋಳಿಗೆ ಸಿಟ್ಟು ಬೇಡವೇ ಬೇಡ. ನೋಡಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಸ್ವಲ್ಪ ತುಪ್ಪವನ್ನು ಹಾಕ್ತೀನಿ ಮೇಲ್ಗಡೆ. ಸ್ವಲ್ಪ ತುಪ್ಪದಲ್ಲೇ ತಿನ್ನಬೇಕು, ತುಂಬ ರುಚಿಯಾಗಿರುತ್ತೆ. ನೋಡಿ ಚೆನ್ನಾಗಿ ಬಂದಿದೆ ಅನ್ಕೋತೀನಿ ಹೋಳಿಗೆ. ಯಾವುದು ಕೂಡ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ನಾವು ಕೂರಬಾರ್ದು. ಆಗೇ ಆಗುತ್ತೆ, ನಾವು ಮಾಡಿಯೇ ಮಾಡ್ತೀವಿ ಅನ್ನೋ ಛಲ ಇದ್ದರೆ ಏನೇನು ಬೇಕಾದರೂ ಸಾಧಿಸ್ಬೋದು, ಏನೇನು ಬೇಕಾದರೂ ಮಾಡ್ಬೋದು. ನಮ್ಮ ಹತ್ರ ಆಗೋದೇ ಇಲ್ಲ, ನಮಗಾಗಲ್ಲಪ್ಪ ಅಂತ ಕೂತ್ರೆ ಯಾವುದೂ ಆಗಲ್ಲ. ನೋಡಿ ಹೊರಗಡೆ ಏನು ಬಂದಿಲ್ಲ, ನೋಡಿ ಚೆನ್ನಾಗಿ ಬಂದಿದೆ ಹೋಳಿಗೆ. ಮಕ್ಕಳು ಬೇಕೆನ್ನುವಾಗ ನಾವು ಕೊಡಲೇಬೇಕಾಗುತ್ತೆ. ಸಣ್ಣ ಮಗನಿಗೆ ತುಂಬ ಇಷ್ಟ, ದೊಡ್ಡ ಮಗನಿಗೆ. ಸಣ್ಣ ಮಗ ತಿನ್ನಲ್ಲ. ಚೆನ್ನಾಗಿ ಕಾಯಬೇಕು. ಚೂರು ಎಲ್ಲಿಯಾದರೂ ಹೊರಗಡೆ ಬಂದಿದೆಯಾ? ಇಲ್ಲ, ಚೆನ್ನಾಗಿ ಬಂದಿದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ನೋಡಿ ನೋಡಿ ಉಬ್ಬುತ್ತೆ ನೋಡಿ. ಆಯಿತು ಎಲ್ಲರಿಗೆ. ಅದೇ ರೀತಿ ಉಳಿದದ್ದು ಎಲ್ಲ ಮಾಡ್ತೀನಿ. ಇದು ಉಳಿದದಲ್ಲಿ ಮಾಡಿ ಸಿಗ್ತೀನಿ. ಅಂದರೆ ನನಗೆ ಒಂದು ಕೈಯಲ್ಲಿ ಇಟ್ಕೊಂಡು ಆಗೋದಿಲ್ಲ ಮಾಡಲಿಕ್ಕೆ, ಮಾಡಿ ಸಿಗ್ತೀನಿ. ಲಾಸ್ಟ್ ಇದು ಹೋಳಿಗೆ ಎಲ್ಲ ಮಾಡಿದ್ದೀನಿ ನೋಡಿ. ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದೀನಿ. ಖುಷಿ ಆಯಿತು. ಎಲ್ಲೂ ಕೂಡ ಹರಿದೋಗಲಿಲ್ಲ. ಸ್ವಲ್ಪ ತುಪ್ಪ ಚೆನ್ನಾಗಿ ಬೇಯಬೇಕು.
ಸೈಡ್ ಎಲ್ಲ ಕಾಯಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ನೋಡಿ, ಇಲ್ಲಿಗೆ ನನ್ನ ಹೋಳಿಗೆ ರೆಸಿಪಿ ಇದಾಯಿತು. ಯಾರಿಗೆಲ್ಲ ಇದು ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿ ಬಂದಿದೆ ಕಾಯಿ ಹೋಳಿಗೆ, ಇದು ನಾರ್ಮಲ್ ಅಲ್ಲ. ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿದಿರಲ್ವ ನಾನು ಮಾಡಿದ ಹೋಳಿಗೆ ರೆಸಿಪಿಯನ್ನು, ಒಬ್ಬಟ್ಟನ್ನು ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಹಾಗೆಯೇ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ತನಕ, ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್.